ನಮಸ್ಕಾರ ತೃತೀಯ BA ವಿದ್ಯಾರ್ಥಿಗಳೇ. ಈಗ ನಾವು ಕರ್ನಾಟಕ ಆರ್ಥಿಕತೆ ಪತ್ರಿಕೆಯಲ್ಲಿ ಅಧ್ಯಾಯ 4 ಕೈಗಾರಿಕೆ ಮತ್ತು ಸೇವಾ ವಲಯ ಅಥವಾ ತೃತೀಯ ವಲಯದ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ನಮ್ಮ ರಾಜ್ಯದ ಅರ್ಥವ್ಯವಸ್ಥೆಯನ್ನು ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತೇಳಿ ವಿಂಗಡಿಸ್ತೇವೆ. ಪ್ರಾಥಮಿಕ ವಲಯವು ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳನ್ನು ಒಳಗೊಂಡಿದೆ. ದ್ವಿತೀಯ ವಲಯ ಕೈಗಾರಿಕೆ ಮತ್ತು ತಯಾರಿಕಾ ಸರಕುಗಳನ್ನು ಒಳಗೊಂಡಿದೆ. ತೃತೀಯ ವಲಯದಲ್ಲಿ ಬ್ಯಾಂಕಿಂಗ್, ವಿಮೆ, ಸಾರಿಗೆ, ಸಂಪರ್ಕ, ವ್ಯಾಪಾರ, ವಾಣಿಜ್ಯ ಚಟುವಟಿಕೆಗಳು ಇದರಲ್ಲಿ ಸೇರಿವೆ. ಕೈಗಾರಿಕಾ ಪ್ರಗತಿಯು ಕೃಷಿಯನ್ನು ಅವಲಂಬಿಸಿದೆ. ಕೃಷಿ ಅಭಿವೃದ್ಧಿ ಇಲ್ಲದೆ ಕೈಗಾರಿಕಾ ಪ್ರಗತಿ ಅಸಾಧ್ಯ. ಕೃಷಿ ಆಧಾರಿತ ಉದ್ಯಮಗಳು ಕೃಷಿ ವಲಯದಲ್ಲಿ ಉತ್ಪಾದಿಸುವ ಕಚ್ಚಾ ಸರಕುಗಳನ್ನು ಅವಲಂಬಿಸಿದೆ. ಉದಾಹರಣೆಗೆ ಸಕ್ಕರೆ, ಹತ್ತಿ ಮತ್ತು ಜವಳಿ, ಸೆಣಬು ಕೈಗಾರಿಕೆ ಇತ್ಯಾದಿ. ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ನಂತರದ ಸ್ಥಾನ ಕೈಗಾರಿಕೆಗೆ ನೀಡಲಾಗಿದೆ. ಕೈಗಾರಿಕೆಗಳು ಒಂದು ದೇಶದ ಮೂಳೆಗಳಿದ್ದ ಹಾಗೆ. ಮಾನವನ ದೇಹಕ್ಕೆ ಸಂಪೂರ್ಣ ಚೈತನ್ಯ ಒದಗಿಸೋದಕ್ಕೆ ಮೂಳೆಗಳು ಅತಿ ಅವಶ್ಯಕ. ಹಾಗೆಯೇ ಅರ್ಥವ್ಯವಸ್ಥೆಗೆ ಕೈಗಾರಿಕೆಗಳು ದೀರ್ಘಕಾಲೀನ ಅಭಿವೃದ್ಧಿಗೆ ಅವು ಪೂರಕವಾಗಿವೆ ಅಂತ ಹೇಳ್ಬೋದು. ಕೈಗಾರಿಕಾ ಅಭಿವೃದ್ಧಿ ಸಾಧಿಸಿದ ರಾಷ್ಟ್ರಗಳನ್ನು ಅಭಿವೃದ್ಧಿ ರಾಷ್ಟ್ರಗಳು, ಡೆವಲಪ್ಡ್ ನೇಷನ್ಸ್, ಕೃಷಿಗೆ ಮೊದಲ ಆದ್ಯತೆ ನೀಡಿ ಅಥವಾ ಕೃಷಿ ಪ್ರಧಾನ ದೇಶಗಳನ್ನು ಅನಭಿವೃದ್ಧಿ ದೇಶಗಳು ಅಥವಾ ಅಭಿವೃದ್ಧಿಶೀಲ ದೇಶಗಳು ಅಂತೇಳಿ ವರ್ಗೀಕರಿಸಲಾಗಿದೆ. ಆದ್ದರಿಂದ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅವುಗಳ ಪ್ರಗತಿ ಅನಿವಾರ್ಯ. ಇನ್ನು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಈ ಕೈಗಾರಿಕೆಗಳ ಪಾತ್ರ ಅಥವಾ ಪ್ರಾಮುಖ್ಯತೆ, ಅದರ ಮಹತ್ವ ಏನು ಅನ್ನೋದನ್ನು ನಾವು ಈಗ ಚರ್ಚಿಸೋಣ. ಕೈಗಾರಿಕಾ ಪ್ರಗತಿ ಸಾಧನೆಗೆ ಕೈಗಾರಿಕಾ ಬೆಳವಣಿಗೆ ಅತಿ ಮುಖ್ಯವಾದದ್ದು. ಯಾವುದೇ ಅರ್ಥವ್ಯವಸ್ಥೆಯಲ್ಲಿ ಕೈಗಾರಿಕಾ ಪರಿವರ್ತನೆ ಅಂದರೆ ಇಂಡಸ್ಟ್ರಿಯಲ್ ಟ್ರಾನ್ಸ್ಫಾರ್ಮೇಷನ್ ಹಲವು ವಿಧಗಳ ಮತ್ತು ದೂರಗಾಮಿಯಾದ ಬದಲಾವಣೆಗಳನ್ನು ತರುತ್ತದೆ. ಶೀಘ್ರಗತಿಯ ನಗರೀಕರಣ, ಕೈಗಾರಿಕಾ ಸಮುದಾಯಗಳ ಉಗಮ, ಕೈಗಾರಿಕೆ ಹಾಗೂ ಶ್ರಮದ ಸಂಕೀರ್ಣ ರಚನೆ, ಶ್ರಮಶಕ್ತಿಯ ಪರಿಮಾಣಾತ್ಮಕ ಬೆಳವಣಿಗೆ, ಕಾರ್ಮಿಕ ಸಂಘಗಳ ಅಭಿವೃದ್ಧಿ, ವೈಜ್ಞಾನಿಕ ಆಡಳಿತ ನಿರ್ವಹಣಾ ತಂತ್ರಗಳ ಪ್ರಯೋಗ ಮೊದಲಾದವು ಇಂಥ ಬದಲಾವಣೆಗೆ ಕಾರಣ ಆಗಿವೆ. ಎರಡನೇದಾಗಿ ಈ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನು ಕೆಲವು ಮುಖ್ಯಾಂಶಗಳ ಮೂಲಕ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೃಷಿಯ ಪ್ರಗತಿಗೆ ಕೊಡುಗೆ. ಕೃಷಿಗೆ ಅಗತ್ಯವಿರುವ ಹೂಡುವಳಿಗಳು ಅಥವಾ ಆದಾನಗಳನ್ನು ಕೈಗಾರಿಕೆಗಳು ಒದಗಿಸ್ತವೆ. ಅಂದರೆ ಯಂತ್ರಗಳು, ಯಂತ್ರೋಪಕರಣಗಳು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು. ಅದೇ ರೀತಿ ಕೈಗಾರಿಕೆಗಳಿಗೆ ಕೃಷಿಯಿಂದ ಕೆಲವು ಆದಾನಗಳು ಲಭ್ಯವಾಗ್ತವೆ. ಹತ್ತಿ, ಸೆಣಬು, ಎಣ್ಣೆ ಬೀಜಗಳು, ಸಕ್ಕರೆ, ಹತ್ತಿ ಬಟ್ಟೆ ಇತ್ಯಾದಿ. ಎರಡನೇದಾಗಿ ಅರ್ಥವ್ಯವಸ್ಥೆಯ ಆಧುನೀಕರಣಕ್ಕೆ ಕೈಗಾರಿಕೆಗಳು ಸಹಕಾರಿಯಾಗಿವೆ. ಅಂದರೆ ಸಾರಿಗೆ ಸಂಪರ್ಕಗಳ ಬೆಳವಣಿಗೆ, ರೈಲುಗಳು, ಹಡಗುಗಳು, ಮೋಟಾರು ವಾಹನಗಳು, ದೂರವಾಣಿ ಉಪಕರಣಗಳು, ರೇಡಿಯೋಗಳು, ವಸತಿ ನಿರ್ಮಾಣಕ್ಕೆ ಬೇಕಾಗಿರುವಂಥ ಕಬ್ಬಿಣ, ಉಕ್ಕು, ಸಿಮೆಂಟು ಇತ್ಯಾದಿ. ಮೂರನೇದಾಗಿ ಉದ್ಯೋಗ ಅವಕಾಶಗಳ ಸೃಷ್ಟಿ. ಅಂದರೆ ಕೈಗಾರಿಕೀಕರಣದಿಂದ ಅಥವಾ ಕೈಗಾರಿಕೆಗಳ ಅಭಿವೃದ್ಧಿಯಿಂದ ಉದ್ಯೋಗ ಅವಕಾಶಗಳು ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ನಾಲ್ಕನೇದಾಗಿ ಜೀವನ ಮಟ್ಟದಲ್ಲಿ ಸುಧಾರಣೆ. ಕೈಗಾರಿಕೆಗಳ ಅಭಿವೃದ್ಧಿಯಾದಾಗ ಹೆಚ್ಚಿನ ಜನರಿಗೆ, ಅವಿದ್ಯಾವಂತ ಯುವತಿಯರಿಗೆ ಉದ್ಯೋಗ ಅವಕಾಶಗಳು ಲಭ್ಯವಾಗಿ ಅವರು ಹೆಚ್ಚು ಆದಾಯವನ್ನು ಗಳಿಸಬಲ್ಲರು. ಅವರ ಆದಾಯ ಹೆಚ್ಚಿದರೆ ಅವರು ಅತ್ಯುತ್ತಮವಾದಂಥ ಆರ್ಥಿಕ ಸೌಲಭ್ಯಗಳನ್ನು ಪಡೆಯಬಹುದು, ಒಳ್ಳೆಯ ರೀತಿಯ ಜೀವನವನ್ನು ನಡೆಸ್ಬೋದು. ಹೀಗೆ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗುತ್ತೆ. ಐದನೇದಾಗಿ ಆಂತರಿಕ ಮತ್ತು ಬಾಹ್ಯ ಆರ್ಥಿಕತೆಗಳ ಪ್ರಯೋಜನ. ಕೈಗಾರಿಕೆಗಳು ಸ್ಥಾಪನೆಯಾಗಿ ಅವುಗಳ ಅಭಿವೃದ್ಧಿ ಆದಂತೆಲ್ಲ ಕೈಗಾರಿಕೆಯ ಅಂದರೆ ಸಣ್ಣ ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ವಿಸ್ತರಿಸಿದಾಗ ಆ ಕೈಗಾರಿಕೆಯ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ
ಆಂತರಿಕ ಮತ್ತು ಬಾಹ್ಯ ಪ್ರಯೋಜನಗಳು ಲಭ್ಯವಾಗ್ತವೆ. ರಾಷ್ಟ್ರದ ರಕ್ಷಣೆ. ಈ ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿಯಾಗೋದರಿಂದ ಒಂದು ಕಡೆ ಕೃಷಿ ಅಭಿವೃದ್ಧಿ ಆಗುತ್ತೆ, ಇನ್ನೊಂದು ಕಡೆ ನಮ್ಮ ಆರ್ಥಿಕ ವಲಯದ ಬೆಳವಣಿಗೆ ಬೇಕಾಗಿರುವಂಥ ಕೈಗಾರಿಕಾ ಸರಕುಗಳು ಉತ್ಪಾದನೆ ಆಗ್ತವೆ. ಮತ್ತು ನಮ್ಮ ರಾಷ್ಟ್ರದ ರಕ್ಷಣೆಗೆ ಬೇಕಾಗಿರುವಂತಹ ಈ HAL ವಿಮಾನ ಕೈಗಾರಿಕೆಯಲ್ಲಿ ತಯಾರಿಸುವಂಥ ಶಸ್ತ್ರಾಸ್ತ್ರ ಅಥವಾ ಇತ್ಯಾದಿಗಳು ಇವು ರಾಷ್ಟ್ರದ ರಕ್ಷಣೆಗೆ ಕಾರಣವಾಗಿದೆ. 7ನೇದಾಗಿ ವಿದೇಶಿ ವಿನಿಮಯ ಗಳಿಕೆ. ಈ ಕೈಗಾರಿಕೆಗಳ ಅಭಿವೃದ್ಧಿಯಿಂದಾಗಿ ನಾವು ಸರಕುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಾಗ ನಮಗೆ ಹೊರದೇಶದಿಂದ ವಿದೇಶಿ ವಿನಿಮಯ ಗಳಿಕೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. 8ನೇದಾಗಿ ನಾವು ಆರ್ಥಿಕ ಸ್ವಾವಲಂಬನೆಯನ್ನು ಸಾಧನೆ ಮಾಡೋದಕ್ಕೆ, ಅಂದರೆ ಕೈಗಾರಿಕೆಗಳ ಅಭಿವೃದ್ಧಿಯಿಂದ ಒಂದು ರಾಷ್ಟ್ರವು ತನ್ನ ತಯಾರಿಕಾ ಸರಕುಗಳ ಅಗತ್ಯವನ್ನು ತಾನೇ ಪೂರೈಸ್ಕೊಳ್ಬೋದು. ಕೆಲವೊಂದು ಅನಿವಾರ್ಯ ತುರ್ತು ಸಮಸ್ಯೆಗಳಲ್ಲಿ ಅಗತ್ಯ ವಸ್ತುಗಳಿಗೆ ಬೇರೆ ರಾಷ್ಟ್ರಗಳನ್ನು ಅವಲಂಬಿಸಿಕೊಳ್ಳೋದು ಅದು ಆರ್ಥಿಕ ಸ್ವಾವಲಂಬನೆಯ ಲಕ್ಷಣವಲ್ಲ. 9ನೇದಾಗಿ ಕೈಗಾರಿಕೆಗಳ ಅಭಿವೃದ್ಧಿಯಿಂದಾಗಿ ಎಲ್ಲ ಆರ್ಥಿಕ ವಲಯಗಳ ಸಮತೋಲನ ಅಭಿವೃದ್ಧಿಗೆ ಇದು ಕಾರಣ ಆಗುತ್ತೆ. ಕೃಷಿ ವಲಯದ ಅಭಿವೃದ್ಧಿ ಜೊತೆಗೆ ಕೈಗಾರಿಕೆ ಮತ್ತು ತೃತೀಯ ವಲಯಗಳ ಒಂದು ವಿಕಸನ ಇದು ಸಮತೋಲನ ಅಭಿವೃದ್ಧಿಗೆ ಕಾರಣ ಆಗ್ತದೆ. 10ನೇದಾಗಿ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿಗೆ ನೆರವು. ಕೈಗಾರಿಕೆಗಳ ಪ್ರಗತಿಯಿಂದಾಗಿ ಸಾರಿಗೆ ಸಂಪರ್ಕಗಳು ಬೆಳವಣಿಗೆ ಆಗುತ್ತೆ. ಅವುಗಳು ಅಭಿವೃದ್ಧಿಯಾದಂತೆಲ್ಲ ಜನರು ಸರಕು ಸರಂಜಾಮುಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪ್ರಯಾಣ ಮಾಡೋದಕ್ಕೆ ಮತ್ತು ಸುಲಭವಾಗಿ ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳು ವಿಸ್ತರಣೆ ಆಗುತ್ತದೆ. 11ನೇದಾಗಿ ಸರ್ಕಾರಕ್ಕೆ ವರಮಾನ. ಈ ಕೈಗಾರಿಕೆಗಳ ಬೆಳವಣಿಗೆಯಿಂದಾಗಿ ಅಭಿವೃದ್ಧಿಯಿಂದಾಗಿ ಈ ಕೈಗಾರಿಕೆಗಳು ಪಾವತಿಸುವಂಥ ಲಾಭದ ಮೇಲಿನ ಅಥವಾ ಸಾಂಸ್ಥಿಕ ವರಮಾನ ತೆರಿಗೆ ಅಥವಾ GST ಸರಕು ಸೇವಾ ತೆರಿಗೆ ಇವುಗಳು ಸರ್ಕಾರಕ್ಕೆ, ಸರ್ಕಾರದ ಖಜಾನೆಗೆ ಅದಕ್ಕೆ ವರಮಾನವಾಗಿ ರೂಪದಲ್ಲಿ ಈ ಸಣ್ಣ ಕೈಗಾರಿಕೆಗಳಿರ್ಬೋದು, ದೊಡ್ಡ ಕೈಗಾರಿಕೆಗಳಿರ್ಬೋದು, ಇವು GST ರೂಪದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ವರಮಾನ ಹರಿದು ಬರ್ತದೆ. ಶ್ರಮದ ಚಲನೆಗೆ ಉತ್ತೇಜನ ನೀಡುವಂಥದ್ದು. ಈ ಶ್ರಮವು ಈ ಭಾಷೆ, ಧರ್ಮ ಅಥವಾ ಸಂಪ್ರದಾಯ ಅಥವಾ ಮೂಢನಂಬಿಕೆಗಳ ಕಾರಣದಿಂದಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಷ್ಟು ಸುಲಭವಾಗಿ ಚಲಿಸೋದಕ್ಕೆ ಉತ್ತೇಜನ ಇರೋದಿಲ್ಲ. ಆದರೆ ಕೈಗಾರಿಕೆಗಳ ಒಂದು ಅಭಿವೃದ್ಧಿಯಿಂದಾಗಿ ಶ್ರಮಿಕರು ವಿದ್ಯಾವಂತರಾಗಲಿ ಅವಿದ್ಯಾವಂತರಾಗಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಉದ್ಯೋಗಾವಕಾಶಗಳಿಗಾಗಿ ಅವರು ವಲಸೆ ಹೋಗೋದಕ್ಕೆ ಇದು ಉತ್ತೇಜನ ದೊರೆತಂತೆ ಆಗ್ತದೆ. ಉದಾಹರಣೆಗೆ ಗ್ರಾಮೀಣ ಪ್ರದೇಶದಲ್ಲಿ ಈ ಕೃಷಿ ವಲಯದಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳಿರೋದಿಲ್ಲ. ಹಾಗಾಗಿ ನಗರ ಮತ್ತು ಪಟ್ಟಣ ಪ್ರದೇಶಗಳಿಗೆ ಅವರು ಉದ್ಯೋಗಕ್ಕಾಗಿ ಅವರು ವಲಸೆ ಬರೋದನ್ನು ನಾವು ನೋಡ್ಬೋದು. 13ನೇದಾಗಿ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿ. ಕೈಗಾರಿಕೆಗಳ ಪ್ರಗತಿಯಿಂದಾಗಿ ಸಮಾಜದಲ್ಲಿ ಮನೆ ಮಾಡಿಕೊಂಡಿರುವಂಥ ಈ ಮೂಢನಂಬಿಕೆಗಳು, ಸಾಮಾಜಿಕ ಸಂಪ್ರದಾಯಗಳು ಇವುಗಳಿಗೆ ತಿಲಾಂಜಲಿಯನ್ನು ನೀಡಬಹುದು. ಯಾಕಂತಂದರೆ ವಿದ್ಯಾವಂತ ಜನರಲ್ಲಿ ಅಥವಾ ಯುವಜನತೆಯಲ್ಲಿ ಈ ಒಂದು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಾಗೋದರಿಂದ ಅವರು ವೈಜ್ಞಾನಿಕ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಹಾಗಾಗಿ ಸಾಮಾಜಿಕ ಸಂಪ್ರದಾಯ, ಕಂದಾಚಾರ ಇವುಗಳಿಗೆ ನಾವು ಮುಕ್ತಿಯನ್ನು ಕೊಡ್ಬೋದು. ಯಾಕಂದರೆ ಸಾಮಾಜಿಕ ಮೂಢನಂಬಿಕೆಗಳು ನಮ್ಮ ದೇಶದ ಪ್ರಗತಿ ಚಕ್ರವನ್ನೇ ಹಿಂದಕ್ಕೆ ತಳ್ಳಿವೆ ಅಂತ ಹೇಳ್ಬೋದು. ನೆಕ್ಸ್ಟ್, ಈ ಸ್ವತಂತ್ರ ಸಮಯದಲ್ಲಿ ಕೈಗಾರಿಕೆಗಳ ಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಈ ಸ್ವತಂತ್ರ ಆಗಮನದ ಸಮಯದಲ್ಲಿ ನಮಗೆ ಈ ಒಂದು ಪಾಕಿಸ್ತಾನ ಮತ್ತು ಭಾರತದ ವಿಭಜನೆಗಳೊಂದಿಗೆ ಈ ಕೈಗಾರಿಕಾ ಪ್ರಗತಿಗೆ ಅಷ್ಟೇನು ಪೂರಕವಾಗಿರಲಿಲ್ಲ. ಅದರ ಸ್ಥಿತಿ ಯಾವ ರೀತಿ ಅಂತಂದರೆ, ಇನ್ನು ಮೊದಲನೇದಾಗಿ ಈ ಕೈಗಾರಿಕೆಗಳು ತೀವ್ರ ಹಿಂದುಳಿದಿರೋದನ್ನು ನಾವು ನೋಡ್ತೇವೆ. ಬ್ರಿಟಿಷರ ಕಾಲದಲ್ಲಿ ಈ ಕೈಗಾರಿಕೆಗಳನ್ನು ಕಚ್ಚಾ ಸಾಮಗ್ರಿಗಳ ಪೂರೈಕೆಯ ಮೂಲಗಳನ್ನಾಗಿ ಮಾಡಿಕೊಂಡರೆ ಹೊರತು ಅವರು ಕೈಗಾರಿಕೆಗಳನ್ನು ಅಷ್ಟು ಸುಸಂಘಟಿತ ರೀತಿಯಲ್ಲಿ ಸಂಘಟಿಸಲಿಲ್ಲ. 2ನೇದಾಗಿ ಬಂಡವಾಳದ ಕೊರತೆ. ಇನ್ನು ಭಾರತದಂತಹ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವಂಥ ಈ ರಾಷ್ಟ್ರದಲ್ಲಿ ಬಂಡವಾಳದ ಸಂಚಯನ ಕಡಿಮೆ ಇದ್ದು ಜನರ ಆದಾಯ ಕಡಿಮೆ ಇದ್ದುದರಿಂದ
ಉಳಿತಾಯ ಕಡಿಮೆ, ಬಂಡವಾಳ ಹೂಡಿಕೆಯೂ ಕಡಿಮೆ. ನೆಕ್ಸ್ಟ್ ಮೂರನೇದಾಗಿ ರಾಷ್ಟ್ರ ಆದಾಯಕ್ಕೆ ಈ ಕೈಗಾರಿಕೆಗಳನ್ನು ಕೊಡ್ತಾ ಇದ್ದಂಥ ವರಮಾನ ಬಹಳ ಕಡಿಮೆ ಇತ್ತು. ಯಾಕಂದರೆ ಇದು ಸಣ್ಣ ಪ್ರಮಾಣದಲ್ಲಿ ಸಂಘಟಿಸಲ್ಪಟ್ಟಿದ್ದರಿಂದ ಮತ್ತು ಈ ಕೈಗಾರಿಕೆಗಳು ಈ ಬ್ರಿಟಿಷರ ಆಡಳಿತದಲ್ಲಿ ಇದ್ದಿದ್ದರಿಂದ ಇದು ರಾಷ್ಟ್ರದ ಆದಾಯಕ್ಕೆ ಅಷ್ಟೇನು ಕೊಡುಗೆ ಬರ್ತಾ ಇರಲಿಲ್ಲ. ನಾಲ್ಕನೇದಾಗಿ ಕೈಗಾರಿಕಾ ಬೆಳವಣಿಗೆಯಲ್ಲಿ ಅಸಮತೋಲನವನ್ನು ನಾವು ನೋಡ್ಬೋದು. ಕೆಲವೇ ಪ್ರದೇಶಗಳಲ್ಲಿ ಕೈಗಾರಿಕೆಗಳು, ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಕೆಲವೇ ಕೈಗಾರಿಕೆಗಳು ಕೇಂದ್ರೀಕರಣ ಆಗಿ ಇದರಿಂದ ಶ್ರೀಮಂತರು ಶ್ರೀಮಂತರಾಗಿ ಬಡವರು ಮತ್ತಷ್ಟು ಬಡವರಾಗುವಂಥ ಒಂದು ಅಸಮತೋಲನ ಸ್ಥಿತಿ ಉಂಟಾಗಿತ್ತು. ಐದನೇದಾಗಿ ಅನುಭೋಗಿ ಸರಕುಗಳ ಕೈಗಾರಿಕೆಗಳಿಗೆ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗಿತ್ತು. ಇಲ್ಲಿ ಅನುಭೋಗಿ ಸರಕುಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು ಮತ್ತು ಬ್ರಿಟಿಷರು ಅದನ್ನು ಬೇರೆ ದೇಶಗಳಿಗೆ ಹೆಚ್ಚಾಗಿ ರಫ್ತು ಮಾಡಿ ಆದಾಯ ಗಳಿಸ್ಬೋದಾಗಿದ್ದರಿಂದ ಈ ಅನುಭೋಗಿ ಕೈಗಾರಿಕಾ ಸರಕುಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿತ್ತು. ಇನ್ನು ನಮ್ಮ ಕರ್ನಾಟಕ ಅರ್ಥವ್ಯವಸ್ಥೆಯಲ್ಲಿ ಸಾರ್ವಜನಿಕ ವಲಯ, ಖಾಸಗಿ ಮತ್ತು ಸಂಯುಕ್ತ ವಲಯಗಳು ಅಸ್ತಿತ್ವದಲ್ಲಿ ಇರೋದನ್ನು ನೋಡ್ತೇವೆ. ಈ ಸಾರ್ವಜನಿಕ ವಲಯ ಅಂತಂದ್ರೇನು? ಸರ್ಕಾರದ ಒಡೆತನದಲ್ಲಿರುವಂಥ ಉದ್ಯಮಗಳು. ಖಾಸಗಿ ವಲಯಗಳು ಅಂತಂದರೆ ಖಾಸಗಿ ವ್ಯಕ್ತಿ ಮತ್ತು ಸಂಸ್ಥೆಗಳ ಒಡೆತನದಲ್ಲಿರುವಂಥ ಉದ್ಯಮಗಳು ಅಥವಾ ಕೈಗಾರಿಕೆಗಳು. ಸಂಯುಕ್ತ ವಲಯ ಅಂತಂದರೆ ಸರ್ಕಾರಿ ಮತ್ತು ಖಾಸಗಿ ವಲಯಗಳೆರಡರ ಸಹಭಾಗಿತ್ವದಲ್ಲಿ ಸ್ಥಾಪಿಸಲ್ಪಟ್ಟಿರುವ ವಲಯವನ್ನು ಸಂಯುಕ್ತ ವಲಯ ಅಂತ ಕರಿತೇವೆ. ಈ ಸಾರ್ವಜನಿಕ ವಲಯದ ಒಂದು ಸ್ಥಿತಿ ಯಾವ ರೀತಿ ಇರುತ್ತದೆ? ಈ ಸಾರ್ವಜನಿಕ ಅಥವಾ ಸರ್ಕಾರದ ಒಂದು ವಲಯ ಆಗಿರೋದ್ರಿಂದ ಇತರ ವಲಯಗಳಿಗೆ ಅದು ಉತ್ತೇಜನ ನೀಡುವಂಥದ್ದಾಗಿದೆ. ಅಂದರೆ ಸರ್ಕಾರ ಮೊದಲು ಬಂಡವಾಳ ತೊಡಗಿಸಿದರೆ ಖಾಸಗಿ ವ್ಯಕ್ತಿಗಳು, ಸಂಸ್ಥೆಗಳು ಈ ಬಂಡವಾಳವನ್ನು ತೊಡಗಿಸೋದಕ್ಕೆ ಹೆಚ್ಚು ಆಸಕ್ತಿಯನ್ನು ತೋರ್ತಾರೆ. ಎರಡನೇದಾಗಿ ದೀರ್ಘ ಫಲಾವಧಿಯ ಉದ್ಯಮಗಳ ಸ್ಥಾಪನೆ. ಈ ಸಾರ್ವಜನಿಕ ವಲಯದಲ್ಲಿ ಸಾಧಾರಣವಾಗಿ ಹೆಚ್ಚು ಬಂಡವಾಳವನ್ನು ಅಪೇಕ್ಷಿಸುವ ದೀರ್ಘಾವಧಿಯ ಉದ್ಯಮಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ. ಮೂರನೇದಾಗಿ ಅಗತ್ಯ ಸರಕುಗಳ ಉತ್ಪಾದನೆ. ಈ ಸಾರ್ವಜನಿಕ ವಲಯದಲ್ಲಿ ಅಗತ್ಯ ವಸ್ತುಗಳ ಉತ್ಪಾದನೆ ಮಾಡೋದು ಒಳ್ಳೆಯದು. ಯಾಕಂದರೆ ಅದು ಖಾಸಗಿ ವ್ಯಕ್ತಿಗಳ ಕೈಗೆ ಕೊಟ್ಟರೆ ಖಾಸಗಿ ವ್ಯಕ್ತಿಗಳು ಲಾಭದ ಉದ್ದೇಶಕ್ಕೋಸ್ಕರ ಅಗತ್ಯ ಸರಕುಗಳ ಬೆಲೆಯನ್ನು ಏರಿಸುವ ಅಪಾಯ ಇರ್ತದೆ. ನಾಲ್ಕನೇದಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ಪುನಃ ಹೂಡಿಕೆ. ಈ ಮರುಬಂಡವಾಳ ಹೂಡಿಕೆ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರ್ತದೆ. ಆದ್ದರಿಂದ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಮಾತ್ರ ಇದು ಇದ್ದರೆ ಒಳ್ಳೆಯದು. ನೆಕ್ಸ್ಟು ಸಂಪನ್ಮೂಲಗಳ ಕ್ರೋಢೀಕರಣ. ಸಂಪನ್ಮೂಲ ಕ್ರೋಢೀಕರಣ ದೃಷ್ಟಿಯಿಂದ, ಪ್ರಾದೇಶಿಕ ಅಸಮತೋಲನ ನಿವಾರಣೆ ದೃಷ್ಟಿಯಿಂದ ಸಾರ್ವಜನಿಕ ವಲಯಗಳು ಈ ಉದ್ಯಮಗಳನ್ನು ಸ್ಥಾಪನೆ ಮಾಡುವುದು ಒಳ್ಳೆಯದು. ಲೋಕೋಪಯೋಗಿ ಪ್ರಯೋಜನಗಳನ್ನು ಕೈಗೆತ್ತಿಕೊಳ್ಳುವುದು. ಈ ಜನರಿಗೆ ಕೆಲವೊಂದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ದೃಷ್ಟಿಯಿಂದ ಅದು ಆರೋಗ್ಯ ಸೌಲಭ್ಯಗಳಿರ್ಬೋದು, ಕುಡಿಯುವ ನೀರು ಇರ್ಬೋದು, ರಸ್ತೆ ನಿರ್ಮಾಣ ಇರ್ಬೋದು, ಶಾಲಾ ಕಾಲೇಜುಗಳ ನಿರ್ಮಾಣ, ಇಂತಹ ಲೋಕೋಪಯೋಗಿ ಪ್ರಯೋಜನಗಳನ್ನು ಕೈಗೆತ್ತಿಕೊಳ್ಳುವುದು ಅದು ಸಾರ್ವಜನಿಕ ವಲಯದಲ್ಲಿದ್ದರೆ ಒಳ್ಳೆಯದು. ನೆಕ್ಸ್ಟು ಖಾಸಗಿ ವಲಯ. ಖಾಸಗಿ ವಲಯದಲ್ಲೂ ಕೂಡ ಕೆಲವೊಂದು ಸರಕು ಸೇವೆಗಳ ಉತ್ಪಾದನೆಗೆ ಅವಕಾಶ ನೀಡಲಾಗಿದೆ. ಇಲ್ಲಿ ಖಾಸಗಿ ವ್ಯಕ್ತಿಗಳು, ಸಂಸ್ಥೆಗಳು ಅದು ಪಾಲುದಾರಿಕೆ ಆಗಿರ್ಬೋದು, ಅವರ ಒಡೆತನದಲ್ಲಿ ಈ ಕೈಗಾರಿಕೆಗಳು ಕಾರ್ಯಾಚರಣೆಯಲ್ಲಿ ಇರ್ತವೆ. ಮೂರನೇದಾಗಿ ಸಂಯುಕ್ತ ವಲಯ. ಸಂಯುಕ್ತ ವಲಯದಲ್ಲಿ ಇದು ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳೆರಡೂ ಕೂಡ ಸಹಭಾಗಿತ್ವದಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ ಈ ಕೈಗಾರಿಕೆಗಳ ಒಡೆತನ ಇರುತ್ತದೆ. ಇನ್ನು ಬಂಡವಾಳ ಮತ್ತು ಶ್ರಮಸಾಂದ್ರ ಉದ್ಯಮಗಳು ಈ ಎರಡೂ ರೀತಿಯ ವಲಯಗಳಿಗೆ ಬೇಕಾಗ್ತದೆ. ಈ ರೀತಿ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯ ಮತ್ತು ಸಂಯುಕ್ತ ವಲಯಗಳ ಪರಿಕಲ್ಪನೆಗಳನ್ನು ನಾವು ಪರಿಚಯ ಮಾಡಿಕೊಂಡ್ವಿ. ಇನ್ನು ಮುಂದುವರೆದು ನಾವು ಈ ಕರ್ನಾಟಕದ ಸರ್ಕಾರದ ಕೈಗಾರಿಕಾ ನೀತಿಯ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಈ ಕರ್ನಾಟಕ ಸರ್ಕಾರ ಈ ಕೈಗಾರಿಕೆಗಳ ಸ್ಥಾಪನೆ, ಅವುಗಳ ಒಡೆತನ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಈ ಕೈಗಾರಿಕೆಗಳ ನೀತಿಯನ್ನು, ಗೊತ್ತುವಳಿಯನ್ನು ಘೋಷಣೆ ಮಾಡೋದಕ್ಕೆ ಅದು ಕೈಗಾರಿಕಾ ನೀತಿ ಅಂತೇಳಿ ಕರಿತೇವೆ. ಯಾಕೆಂತಂದರೆ ಇಲ್ಲಿ ಕೈಗಾರಿಕೆಗಳ ಒಡೆತನ, ಸ್ಥಾಪನೆ ಮತ್ತು ಅವುಗಳ ನಿರ್ವಹಣೆಗೆ ದೊಡ್ಡ ಮೊತ್ತದ ಬಂಡವಾಳದ ಅವಶ್ಯಕತೆ ಇರ್ತದೆ. ಕೇವಲ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಮಾತ್ರ ಇಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳೆರಡರ ಸಹಭಾಗಿತ್ವದಲ್ಲಿ ಕೈಗಾರಿಕೆಗಳ ಒಂದು ಪ್ರಗತಿ ಆಗಬೇಕಾಗುತ್ತೆ. ಈ ಕಾರಣಕ್ಕಾಗಿ ನಾವು ಇತ್ತೀಚಿನ ಕೈಗಾರಿಕಾ ನೀತಿಯನ್ನು ನಾವು 2014ರಿಂದ 2020
2019 ಕೈಗಾರಿಕಾ ನೀತಿಯ ಕೆಲವು ಮುಖ್ಯವಾದ ಅಂಶಗಳನ್ನು ನಾವು ತಿಳ್ಕೊಳ್ತೇವೆ. ಇಲ್ಲಿ ಮುಖ್ಯವಾಗಿ ಈ 2014-19 ಕೈಗಾರಿಕಾ ನೀತಿಯ ಮುಖ್ಯ ಉದ್ದೇಶ ಏನಂತಂದರೆ, ಇಲ್ಲಿ ಸರ್ವತೋಮುಖ ಎಲ್ಲ ಆರ್ಥಿಕ ವಲಯಗಳ ಸಮತೋಲನ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು ಮತ್ತು ಸ್ಥಳೀಯ ಸಂಪನ್ಮೂಲಗಳಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಡುವಂಥದ್ದು. ಮತ್ತು ಮುಖ್ಯವಾಗಿ ಇಲ್ಲಿ ಬೆಂಗಳೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಬೆಳಗಾವಿ, ಧಾರವಾಡ, ಕಲಬುರಗಿ, ರಾಯಚೂರು, ಬೆಂಗಳೂರು, ಹಾಸನ, ಕಾರವಾರ, ಚಿತ್ರದುರ್ಗ, ಹಾವೇರಿ, ಕಾರವಾರ, ತುಮಕೂರು, ಶಿವಮೊಗ್ಗ, ಹೊನ್ನಾವರ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ. ಈ ರೀತಿ ಕೈಗಾರಿಕಾ ವಸಾಹತುಗಳನ್ನು ಅಥವಾ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವಂಥ ಒಂದು ಉದ್ದೇಶವನ್ನು ಈ ಕಾರ್ಯನೀತಿಗಳನ್ನು ಈ ಕೈಗಾರಿಕಾ ನೀತಿಯಲ್ಲಿ ಹೊಂದಿರೋದನ್ನು ನೋಡ್ಬೋದು. ಇನ್ನು ಸಣ್ಣ ಪ್ರಮಾಣದ ಕೈಗಾರಿಕೆಗಳು. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಂತಂದರೆ ಇವು ಕಡಿಮೆ ಬಂಡವಾಳನ ಅಪೇಕ್ಷಿಸ್ತವೆ, ಹೆಚ್ಚು ಶ್ರಮವನ್ನು ಬಳಸ್ಬೋದು. ಹೀಗಾಗಿ 2012-13ರಲ್ಲಿ ಸುಮಾರು 4,58,583 ಸಣ್ಣ ಕೈಗಾರಿಕಾ ಘಟಕಗಳ ಸಂಖ್ಯೆ ಇತ್ತು. ಇದರ ಉತ್ಪಾದಿತ ಮೌಲ್ಯ 24,000 ಕೋಟಿ. ಇವು ಘಟಕಗಳ ಸೃಷ್ಟಿ 26,79,442. ಉತ್ಪಾದಿತ ಮೌಲ್ಯ ಪ್ರತಿ ವರ್ಷ 15% ಇತ್ತು. ಇನ್ನು ಈ ಸಣ್ಣ ಕೈಗಾರಿಕೆಗಳ ಪ್ರಾಮುಖ್ಯತೆ ಏನು? ಸಣ್ಣ ಕೈಗಾರಿಕೆಗಳು ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದರಲ್ಲೂ ಕರ್ನಾಟಕ ರಾಜ್ಯದ ಅರ್ಥವ್ಯವಸ್ಥೆಯಲ್ಲಿ ಈ ಸಣ್ಣ ಕೈಗಾರಿಕೆಗಳು ಬಹಳ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಮೊದಲನೇದಾಗಿ ಉದ್ಯೋಗಾವಕಾಶಗಳನ್ನು ಒದಗಿಸುವ ದೃಷ್ಟಿಯಿಂದ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬಹಳ ಮುಖ್ಯ. ಗ್ರಾಮೀಣ ಮತ್ತು ಈ ಕೃಷಿಯನ್ನು ಅವಲಂಬಿಸಿಕೊಂಡಿರುವಂಥ ವ್ಯಕ್ತಿಗಳು ವಿದ್ಯಾವಂತರಿರ್ಬೋದು. ಇವು ಸಣ್ಣ ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ಅಲ್ಲದೆ ಈ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಸಂಘಟಿಸಲ್ಪಟ್ಟರೆ ಆಗ ಹೆಚ್ಚಿನ ಯುವಕರು ಉದ್ಯೋಗಾವಕಾಶಗಳನ್ನು ಒದಗಿಸೋದಕ್ಕೆ ಸಾಧ್ಯ. ಇದು ಬಂಡವಾಳ ಉಳಿತಾಯ ಮಾಡುವಂಥ ಒಂದು ಸಣ್ಣ ಕೈಗಾರಿಕೆಗಳಾಗಿದೆ. ಅಂದರೆ ಇಲ್ಲಿ ಮುಖ್ಯವಾಗಿ ಇದು ಕ್ಯಾಪಿಟಲ್ ಇಂಟೆನ್ಸ್, ಅಂದರೆ ಕಡಿಮೆ ಪ್ರಮಾಣದ ಬಂಡವಾಳನ ಅಪೇಕ್ಷಿಸುವ ಒಂದು ಕೈಗಾರಿಕೆಗಳಾಗಿರ್ತವೆ. ಮತ್ತು ಈ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡೆಯುವಂತಹ ಆರ್ಥಿಕ ಅಸಮಾನತೆಗಳನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಗ್ರಾಮೀಣ ಕೃಷಿ ವಲಯದಲ್ಲಿರುವಂಥ ಈ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್, ಋತುಮಾನದ ನಿರುದ್ಯೋಗವನ್ನು ಕಡಿಮೆ ಮಾಡೋದಕ್ಕೂ ಇದು ಸಾಧ್ಯ ಆಗುತ್ತೆ. ಸ್ಥಳೀಯ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಋತುಮಾನದ ನಿರುದ್ಯೋಗವನ್ನು ನಿವಾರಣೆ ಮಾಡ್ಬೋದು. ಸುಪ್ತ ಸಂಪನ್ಮೂಲಗಳ ಬಳಕೆ 5ನೇದು. ಈ ಗ್ರಾಮೀಣ ಪ್ರದೇಶದಲ್ಲಿ ಗುಪ್ತವಾಗಿ ಅಡಗಿರುವಂತಹ ಸ್ಥಳೀಯ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಪರಿಣಾಮಕಾರಿಯಾಗಿರ್ತವೆ. 6ನೇದಾಗಿ ಉದ್ಯಮಶೀಲತೆ ಬೆಳವಣಿಗೆ. ಗ್ರಾಮೀಣ ಪ್ರದೇಶದಲ್ಲಿ ಅವಿದ್ಯಾವಂತರಲ್ಲಿ ಮತ್ತು ಮಹಿಳೆಯರಲ್ಲಿ ಉದ್ಯಮಶೀಲತೆಯ ಗುಣಗಳನ್ನು ಬೆಳೆಸೋದಕ್ಕೆ, ಈ ಉದ್ಯಮಶೀಲತೆಯ ನಾಯಕತ್ವ ಗುಣಗಳನ್ನು ಬೆಳೆಸೋದಕ್ಕೆ ಇದು ಸಾಧ್ಯವಾಗುತ್ತೆ. 7ನೇದಾಗಿ ಕೈಗಾರಿಕೆಗಳ ವಿಕೇಂದ್ರೀಕರಣ. ಕೈಗಾರಿಕೆಗಳು ಜಿಲ್ಲಾ ಮಟ್ಟದಲ್ಲೂ, ತಾಲೂಕು ಮಟ್ಟದಲ್ಲೂ, ರಾಜ್ಯ ಮಟ್ಟದಲ್ಲಿ ಈ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದರಿಂದ ಹೆಚ್ಚಿನ ಜನರಿಗೆ, ವಿದ್ಯಾವಂತ ಸಾಮಾನ್ಯ ಪದವಿ ಪಡೆದಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ, ಅಭ್ಯರ್ಥಿಗಳಿಗೂ ಹೆಚ್ಚಿನ ಉದ್ಯೋಗಾವಕಾಶಗಳು ಲಭ್ಯವಾಗುತ್ತೆ ಮತ್ತು ಸ್ಥಳೀಯ ಪ್ರಾಧಿಕಾರಗಳಿಗೂ ಆದಾಯದ ಮೂಲವಾಗಿ ಪರಿಣಮಿಸ್ತದೆ. ಗ್ರಾಮೀಣ ಸ್ವಯಂ ಸಾಮರ್ಥ್ಯದ ಸಾಧನೆ. ಈ ಗ್ರಾಮೀಣ ಅರ್ಥವ್ಯವಸ್ಥೆಯನ್ನು ಸದೃಢ ಮಾಡಬೇಕಾದ್ರೆ ಈ ಸಣ್ಣ ಕೈಗಾರಿಕೆಗಳು ಭಾಳ ಪ್ರಮುಖ ಪಾತ್ರ ವಹಿಸ್ತವೆ. ಸ್ಥಳೀಯ ಸಂಪನ್ಮೂಲಗಳ ಬಳಕೆಯಿಂದ ಸ್ಥಳೀಯ ಜನರು ಸ್ಥಳೀಯವಾಗಿ ಉದ್ಯೋಗಾವಕಾಶಗಳನ್ನು ಪಡೆಯೋದರಿಂದ ಈ ಗ್ರಾಮೀಣ ಸ್ವಯಂ ಸಾಮರ್ಥ್ಯ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಕೆಲವು ಸಮಸ್ಯೆಗಳಿದ್ದಾವೆ. ಅವು ಹಲವು ರೀತಿಯ ಸಮಸ್ಯೆಗಳಿಂದ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಸೊರಗ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಹಣಕಾಸಿನ ಕೊರತೆ. ಇಲ್ಲಿ ಹಣಕಾಸಿನ ಅಭಾವ ಕಂಡುಬರ್ತಾ ಇದೆ. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸುವಂತಹ ಬ್ಯಾಂಕುಗಳು ಅಲ್ಲಿ ಅಸ್ತಿತ್ವದಲ್ಲಿರೋದಿಲ್ಲ. ಹಾಗಾಗಿ ಸ್ಥಳೀಯ ಲೇವಾದೇವಿ ವ್ಯಕ್ತಿಗಳಿಂದ, ಸಾಹುಕಾರರಿಂದ
ಅವರು ಸಾಲವನ್ನು ಪಡೆದು ಹೆಚ್ಚಿನ ಬಡ್ಡಿ ತೆರಬೇಕಾಗಿದೆ. ಎರಡನೇದಾಗಿ ಕಚ್ಚಾ ಸರಕುಗಳ ಕೊರತೆ. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಬೇಕಾಗಿರುವಂಥ ಕಚ್ಚಾ ಸಾಮಗ್ರಿಗಳು ಬಹಳ ಅಭಾವದಿಂದ ಕೂಡಿದ್ದಾವೆ. ಅವು ಪಟ್ಟಣಕ್ಕೆ, ನಗರಕ್ಕೆ ಈ ಕಚ್ಚಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮೂರನೇದಾಗಿ ಮಾರುಕಟ್ಟೆ ಸೌಲಭ್ಯಗಳ ಕೊರತೆ. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದನೆ ಮಾಡುವಂಥ ಸರಕುಗಳಿಗೆ ಮಾರುಕಟ್ಟೆ ಸೌಲಭ್ಯಗಳು ಬಹಳ ಕಡಿಮೆ. ಅದು ಗ್ರಾಮೀಣ ಸಂತೆಗಳಲ್ಲಿ ಅಥವಾ ತಾಲೂಕು ಮಟ್ಟದ ಸಂತೆಗಳಲ್ಲಿ ಮಾತ್ರ ಸೀಮಿತವಾಗಿ ಮಾರಾಟ ಮಾಡುವಂಥ ಪರಿಸ್ಥಿತಿ ಇದೆ. ವಿದ್ಯುತ್ ಶಕ್ತಿಯ ಅಭಾವ. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ನಿರಂತರವಾಗಿ ಉತ್ಪಾದನೆಯಲ್ಲಿ ತೊಡಗಬೇಕಾದ್ರೆ ಈ ವಿದ್ಯುತ್ ಸರಬರಾಜು ನಿರಂತರವಾಗಿ ಇರಬೇಕಾಗುತ್ತೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ, ಪಟ್ಟಣ ಪ್ರದೇಶದಲ್ಲಿ ಈ ವಿದ್ಯುತ್ ಶಕ್ತಿಯ ಅಭಾವ, ಅನಿಶ್ಚಿತತೆ ಇರೋದನ್ನು ನಾವು ನೋಡ್ಬೋದು. ಈ ಬಳಕೆ ತಪ್ಪಿದ ಯಂತ್ರಗಳು. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಈ ಆಬ್ಸೊಲ್ಯೂಟ್ ಅಂದರೆ ಉಪಯೋಗಕ್ಕೆ ಬರದ, ಅಂದರೆ ಹಳೆ ಕಾಲದ ಯಂತ್ರಗಳು ಈಗಲೂ ಉಪಯೋಗಕ್ಕೆ ಬರ್ತಾಯಿವೆ. ಹಾಗಾಗಿ ಇಲ್ಲಿ ಉತ್ಪಾದನಾ ಸಾಮರ್ಥ್ಯ ಕಡಿಮೆ. ನೆಕ್ಸ್ಟ್ ಆರನೇದಾಗಿ ತಂತ್ರಜ್ಞಾನದ ಕೊರತೆ. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅವು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗಿದೆ. ಯಾಕೆಂದರೆ ಆಧುನಿಕ ತಂತ್ರಜ್ಞಾನ ಹೆಚ್ಚು ಬಂಡವಾಳವನ್ನು ಅಪೇಕ್ಷಿಸ್ತವೆ. ಹಾಗಾಗಿ ತಂತ್ರಜ್ಞಾನದ ಕೊರತೆ ಇದೆ. ಮತ್ತು ಇಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ದೊಡ್ಡ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳೊಂದಿಗೆ ಅವು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಅನಿವಾರ್ಯ ಸ್ಥಿತಿ ಇದೆ. ಹೀಗಾಗಿ ಈ ಒಂದು ಕಟ್ ಥ್ರೋಟ್ ಕಾಂಪಿಟೇಷನ್ ಯುಗದಲ್ಲಿ ಸಣ್ಣ ಕೈಗಾರಿಕೆಗಳು ದೊಡ್ಡ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳೊಂದಿಗೆ ಸೆಣಸುವ ಸಾಮರ್ಥ್ಯ ಹೊಂದಿಲ್ಲ. ಮತ್ತು ರಫ್ತು ಉತ್ತೇಜನ ಕಾರ್ಯಕ್ರಮಗಳ ಕೊರತೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದನೆ ಮಾಡುವಂಥ ಸರಕು ಮತ್ತು ಸೇವೆಗಳನ್ನು ಈ ಬೇರೆ ದೇಶಕ್ಕೆ ರಫ್ತು ಮಾಡುವಂತಹ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳ ಕೊರತೆ ಇರೋದನ್ನು ನಾವು ನೋಡ್ಬೋದು. ಸರ್ಕಾರದ ಇಲಾಖೆಗಳಲ್ಲಿ ಮಂದಗತಿಯ ಕೆಲಸ. ಈ ಸರ್ಕಾರಿ ಇಲಾಖೆಗಳಲ್ಲಿ ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಆ ಕಡತಗಳ ವಿಲೇವಾರಿ ಬಹಳ ಮಂದಗತಿಯಲ್ಲಿ ಸಾಗಿದೆ. ಇದು ರೆಡ್ ಟೇಪಿಸಮ್, ಮಂದಗತಿಯ ಒಂದು ಆಡಳಿತ ವ್ಯವಸ್ಥೆ ವೈಖರಿಯಾಗಿದೆ. ಕೊನೆಯದಾಗಿ ಶ್ರಮದ ಕೊರತೆ. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಈ ಒಂದು ವೇತನ ಪ್ರಮಾಣ ಅತ್ಯಲ್ಪ ಕಡಿಮೆ ಇರೋದರಿಂದ ಸ್ಥಳೀಯ ಜನರು, ವಿದ್ಯಾವಂತರು ಈ ಕೈಗಾರಿಕೆಗಳಲ್ಲಿ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಹಿಂದೇಟು ಆಗ್ತಾರೆ. ಹಾಗಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಇಲ್ಲಿ ಶ್ರಮದ ಕೊರತೆಯಾಗಿರೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಇನ್ನು ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮಗಳಿಗೋಸ್ಕರ ಈ ಮಾರುಕಟ್ಟೆ ಅಭಿವೃದ್ಧಿ 2001-2ರಲ್ಲಿ ಪ್ರಾರಂಭವಾಗಿದೆ. ಮತ್ತು ಹಣಕಾಸಿನ ಪೂರೈಕೆ ಅದು RBI, ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳು, ಈ ರಾಜ್ಯ ಹಣಕಾಸು ನಿಗಮಗಳು, ರಾಷ್ಟ್ರೀಯ ಸಣ್ಣ ಪ್ರಮಾಣದ ಕೈಗಾರಿಕಾ ನಿಗಮ, ರಾಜ್ಯ ಮಟ್ಟದ ಸಣ್ಣ ಪ್ರಮಾಣದ ಕೈಗಾರಿಕಾ ನಿಗಮಗಳು ಹಣಕಾಸಿನ ಪೂರೈಕೆಯನ್ನು ಮಾಡ್ತಾಯಿದ್ದಾವೆ. ಮೂರನೇದಾಗಿ ನಿಗಮ ಮಂಡಳಿಗಳ ಸ್ಥಾಪನೆ. ಈ ನಿಗಮ ಮಂಡಳಿಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಆಡಳಿತ ವ್ಯವಸ್ಥೆಗೆ ಪ್ರೋತ್ಸಾಹ ಅಥವಾ ಉತ್ತೇಜನವನ್ನು ನೀಡಲಾಗಿದೆ. ನೆಕ್ಸ್ಟು ಸರಕುಗಳ ಉತ್ಪಾದನೆಗೆ ಮೀಸಲಾತಿ. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸುವಂತಹ ಸರಕುಗಳು ಮಧ್ಯಮ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸಿದ ಹಾಗೆ ನಿರ್ಬಂಧ ವಿಧಿಸುವುದು ಇಲ್ಲಿ ಮುಖ್ಯ. ನೆಕ್ಸ್ಟ್ 5ನೇದಾಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಈ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡೋ ಮುಖಾಂತರ ಕೈಗಾರಿಕೆಗಳ ಬೇಕಾಗಿರುವಂಥ ಕಚ್ಚಾ ಸಾಮಗ್ರಿಗಳನ್ನು ಕಡಿಮೆ ಬೆಲೆಯಲ್ಲಿ ಪೂರೈಸೋದಕ್ಕೆ ಸಾಧ್ಯ. 6ನೇದಾಗಿ ಕಚ್ಚಾ ಸರಕುಗಳ ಪೂರೈಕೆ. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಕಚ್ಚಾ ಸರಕುಗಳನ್ನು ಪೂರೈಸುವಂಥ ಮೂಲಗಳನ್ನು ಹೆಚ್ಚಿಸಬೇಕಾಗಿದೆ. 7ನೇದಾಗಿ ತಾಂತ್ರಿಕ ನಿಪುಣತೆ. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಅಸ್ತಿತ್ವಕ್ಕೆ ತಾಂತ್ರಿಕ ನಿಪುಣತೆ ಮತ್ತು ಅದರಲ್ಲಿ ತೊಡಗಿರುವಂಥ ಕಾರ್ಮಿಕರಿಗೆ ತರಬೇತಿಯನ್ನು, ಶಿಕ್ಷಣವನ್ನು ಕೊಡಬೇಕು. ನೆಕ್ಸ್ಟ್ ಸಹಾಯಧನ. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಲ್ಪ ಪ್ರಮಾಣ ಬಂಡವಾಳವನ್ನು ತೊಡಗಿಸಿದರೂ ಕೂಡ ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ದೊಡ್ಡ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಂತೆ ಅವು ಸ್ಪರ್ಧೆಯಲ್ಲಿ ತೊಡಗಿಸುವ ಸಾಮರ್ಥ್ಯ ಇಲ್ಲ. ಹಾಗಾಗಿ ಅವು ತೆಗೆದುಕೊಳ್ಳುವ ಸಾಲಕ್ಕೆ ಸಹಾಯಧನವನ್ನು ಒದಗಿಸೋದು ಒಳ್ಳೆಯದು. ತೆರಿಗೆ ರಜೆಯನ್ನು ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ 5 ವರ್ಷಗಳು ಅಥವಾ 10 ವರ್ಷಗಳ ಅವಧಿಗೆ, ಅಂದರೆ ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಎಲ್ಲಿಯವರೆಗೆ ಅವು ತಮ್ಮ ಆರ್ಥಿಕ ಸ್ವಾವಲಂಬನೆ ಸಾಧಿಸ್ತವೆ ಅಲ್ಲಿವರೆಗೆ ಈ ತೆರಿಗೆ ರಜೆಯನ್ನು ಘೋಷಿಸಬೇಕಾಗುತ್ತೆ. ನೆಕ್ಸ್ಟ್ 10ನೇದಾಗಿ ತಂತ್ರಜ್ಞಾನದಲ್ಲಿ ಸುಧಾರಣೆ ಮಾಡಬೇಕಾಗಿದೆ. ತಂತ್ರಜ್ಞಾನ ಅಂದರೆ ಆಧುನಿಕ ಕಾಲದ ತಂತ್ರಜ್ಞಾನವನ್ನು ಈ ದೊಡ್ಡ ಪ್ರಮಾಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳನ್ನು ನಾವು ನೋಡ್ತೀವಿ.
ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲೂ ಕೂಡ ಈ ಒಂದು ಸುಧಾರಿತ ತಂತ್ರಜ್ಞಾನ ಅಳವಡಿಸ್ಕೊಳ್ಳೋದು ಒಳ್ಳೆಯದು. ಸರ್ಕಾರದ ಖರೀದಿ. ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸುವ ಸರಕುಗಳನ್ನು ಸರ್ಕಾರವೇ ನೇರವಾಗಿ ಖರೀದಿ ಮಾಡಿದ್ದರಿಂದ ಈ ಸಣ್ಣ ಕೈಗಾರಿಕೆಗಳ ಅಸ್ತಿತ್ವ ಅಥವಾ ಅದು ಬದುಕುಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಕೊನೆಯದಾಗಿ ಸರ್ಕಾರದ ವಿನಾಯಿತಿ. ಕೆಲವೊಂದು ವಿನಾಯಿತಿ ರಿಯಾಯಿತಿಗಳನ್ನು ಕೂಡ ಈ ಸಣ್ಣ ಪ್ರಮಾಣದ ಕೈಗಾರಿಕೆಯಲ್ಲಿ ತೊಡಗಿರುವಂಥ ಉದ್ಯೋಗಿಗಳಿಗೆ ಮತ್ತು ಸಂಸ್ಥೆಗಳಿಗೆ ವಿನಾಯಿತಿಗಳನ್ನು ಒದಗಿಸೋದು ಒಳ್ಳೆಯದು. ಸೊ ಇದಿಷ್ಟು ಕೈಗಾರಿಕಾ ನೀತಿ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಒಂದು ಬಗ್ಗೆ ನಾವು ಕೆಲವು ವಿಷಯಗಳನ್ನು ನಾವು ಚರ್ಚೆ ಮಾಡ್ತೀವಿ. ನಮಸ್ಕಾರ ವಿದ್ಯಾರ್ಥಿಗಳೇ.